ಇದೇನಪ್ಪ ಹರ್ಷ ಎಲ್ಲ ಬಾಗ್ಲಾಕ್ಬಿಟ್ಟು ಈ ಸಂಗೀತನ ಸೂಪರ್ ಮಾರ್ಕೆಟಿಗೆ ಬಂದಿದ್ದಾನೆ ಅಂತ ಅಂದ್ಕೊಂಡ್ರಾ? ಅವನು ಬದಲಾಗಿದ್ದಾನೆ ಅಂತ ಅಂದ್ಕೊಂಡ್ರಾ? ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಇಷ್ಟು ದಿನ ಇಷ್ಟು ವರ್ಷ ನಾನು ವ್ಯಾಪಾರ ಮಾಡಿದ್ದಂಥದ್ನೆಲ್ಲನ ಕೆಡಿಸ್ಬಿಟ್ಲಲ್ಲ ಈ ಸಂಗೀತನ ಮೇಲೆ ನಾನು ಸಿಟ್ಟು ಮಾಡಿಕೊಂಡು ಏನು ಮಾಡಬೇಕು ಅಂತ ಬಂದಿದ್ದೀನಿ. ಮಾಡಿದ ಮೇಲೆ ಗೊತ್ತಾಗುತ್ತೆ ಏನು ಮಾಡ್ದ ಈ ವರ್ಷ ಅಂತ ಹೇಳಿ. ಹಿಂಗೆ ಮಾಡಿದ್ರೆ ಈ ಸಂಗೀತ ನನಗೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ. ಅದಕ್ಕೆ ನಾನು ಸುಮ್ಮನೆ ಈ ಸಿಟ್ಟಿನಿಂದ ಏನೂ ಗೆಲ್ಲಕ್ಕಾಗಲ್ಲ, ಎಲ್ಲ ಒಳ್ಳೆತನದಿಂದಲೇ ಗೆಲ್ಲಬೇಕು ಅಂತ ಬಂದಿರೋನು ನಾನು. ಗೆದ್ದೆ ಗೆಲ್ತೀನಿ, ಬಿಡಲ್ಲ. ಈ ಸಂಗೀತನ ಸೂಪರ್ ಮಾರ್ಕೆಟ್ಗೆ ಒಂದು ಒಳ್ಳೆ ಕೆಟ್ಟ ಹೆಸರು ಬರಬೇಕು. ಕೆಟ್ಟ ಹೆಸರು ಬರೋ ಥರ ಮಾಡಿ ಎಲ್ಲ ಈ ಸಂಗೀತನಿಗೆ ಬೈಬೇಕು. ಮತ್ತೆ ನಾನು ಹೋಲ್ಸೇಲ್ ಅಂಗಡಿ ಓಪನಿಂಗ್ ಮಾಡಬೇಕು, ಹಂಗೆ ಮಾಡ್ತೀನಿ. ಬೇಡಪ್ಪ ಈ ಸೂಪರ್ ಮಾರ್ಕೆಟಲ್ಲಿ ಹೋಗಬಾರ್ದು ಅಂತ ಜನಕ್ಕೆಲ್ಲ ಅನ್ನಿಸ್ಬೇಕು. ಆ ಥರ ಮಾಡಲಿಲ್ಲ ನನ್ನ ಹೆಸರು ವರ್ಷನೇ ಅಲ್ಲ. ನಾನು ಇಷ್ಟೆಲ್ಲ ಆದಮೇಲೂ ಈ ಸಂಗೀತನ ಹತ್ರ ಯಾಕೆ ಬಂದು ಹೇಳು? ನೀವೇ ಹೇಳಿ. ನಾನು ಎಷ್ಟು ವರ್ಷದಿಂದ ಹೋಲ್ಸೇಲ್ ಅಂಗಡಿ ಮಾಡ್ತಿದ್ದೆ, ನಾನು ಸಡನ್ನಾಗಿ ಈ ರೀತಿ ಬದಲಾಗೋದಕ್ಕಾಗುತ್ತಾ? ಸಡನ್ನಾಗಿ ನಾನು ಈ ಥರ ನಾನು ಬದಲಾಗ್ತೀನಿ ಅಂತ ಅಂದ್ಕೊಂಡ್ರ? ಚಾನ್ಸೇ ಇಲ್ಲ. ನಾನು ಬದಲಾಗೇ ಇಲ್ಲ. ನನ್ನ ಮನಸ್ಸಲ್ಲಿ ಏನೋ ಐತೆ, ಅದನ್ನು ಮಾಡೋವರೆಗೂ ನಾನು ಯಾರ ಹತ್ರನೂ ಏನು ಹೇಳಲ್ಲ. ಒಂದೊಂದೇ ಮಾಡ್ತಾ ಹೋಗ್ತೀನಿ. ನೋಡಿ ಮುಂದಿದ್ದಾವೆ ಆ ಸಂಗೀತನಿಗೆ. ನಾನು ಯಾರ ಹತ್ರನೂ ಹೇಳಿಲ್ಲ. ಸುಮ್ಮನೆ ಯಾಕೆ ಅಂತ ನಾನು ಚೈತ್ರನ ಹತ್ರ ಕೂಡ ಹೇಳಿಲ್ಲ. ಅದಕ್ಕೆ ಸ್ವಲ್ಪ ದಿನ ಬಾಗ್ಲಾಕ್ಬಿಟ್ಟು ಆಮೇಲೆ ಈ ಸಂಗೀತನ ಎದುರಿಗೇನೆ ನಾನು ಇನ್ನೊಂದು ಸೂಪರ್ ಮಾರ್ಕೆಟ್ ಓಪನಿಂಗ್ ನಾನು ಹೋಲ್ಸೇಲ್ ಅಂಗಡಿ ಓಪನಿಂಗ್ ಮಾಡ್ತೀನಿ, ಬಿಡಲ್ಲ. ಇಷ್ಟೊಂದೆಲ್ಲ ಮಾಡಿದಾಳೆ ಅವಳು ನನಗೆ ಅಂತಂದರೆ ನಾನು ಸುಮ್ಮನೆ ಇರ್ತೀನ? ಚಾನ್ಸೇ ಇಲ್ಲ. ಅದೇನಾಗುತ್ತೋ ಆಗಲೇ ಬಿಡಲಿ, ನೋಡೇ ಬಿಡೋಣ. ಎಲ್ಲರೂ ಏನು ಅಂದ್ಕೊಂಡವ್ರೆ, ಹರ್ಷ ತಗ್ಗಿ ಸಂಗೀತನ ಹತ್ರ ಬಂದಿದ್ದಾನೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ನಾನು ಯಾವುದೇ ಕಾರಣಕ್ಕೂ ತಗ್ಗಿ ಬಂದಿಲ್ಲ. ನನಗೆ ಬಂದಿರೋ ಸಿಟ್ಟು ಅದನ್ನ ಏನಿದೆ, ನನಗೆ ಬಂದಿರೋಂಥ ಕೋಪನ ಅದನ್ನು ತೀರಿಸ್ಕೊಳಕ್ಕಂತ ಬಂದಿದ್ದೀನಿ. ಏನು ಮಾಡಲಿ, ಮತ್ತು ಎಷ್ಟು ಸಿಟ್ಟು ಬರುತ್ತೆ. ಎಷ್ಟು ದಿನದಿಂದ ವ್ಯಾಪಾರ ಮಾಡ್ಕೊಂಡಿದ್ದವ್ ನಾನು ಸಡನ್ನಾಗಿ ರೀತಿ ಆಗಿಬಿಟ್ರೆ ಎಷ್ಟು ಬೇಜಾರಾಗುತ್ತೆ. ಎಷ್ಟು ದಿನದಿಂದ ನಾನು ಹೋಲ್ಸೇಲ್ ಅಂಗಡಿ ಮಾಡ್ತಾ ಇದ್ದೆ, ನೀವೇ ನೋಡಿದ್ದೀರಾ. ನಾನು ಮದುವೆ ಆದಾಗಿಂದನೂ ನಾನು ಹೋಲ್ಸೇಲ್ ಅಂಗಡಿ ಮಾಡ್ಕೊಂಡು ಬಂದಿದ್ದೀನಿ. ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾದರೂ ನಾನು ಹೋಲ್ಸೇಲ್ ಅಂಗಡಿ ಮಾಡ್ತಾ ಇದ್ದೆ. ಸಖತ್ತು ವ್ಯಾಪಾರ ಆಗೋದು, ಒಳ್ಳೆ ಲಾಭ ಅನ್ನೋದು ಮಾಡಿದ್ದೆ. ಈ ಸಂಗೀತ ಇದ್ದಕ್ಕಿದ್ದಂತೆ ಬಂದ್ಬಿಟ್ಟು ಈ ಥರ ಮಾಡಿಬಿಟ್ರೆ ಯಾರಿಗೆ ತಾನೇ ಬೇಜಾರಾಗೋದಿಲ್ಲ? ನೀವೇ ಹೇಳಿ. ಯಾರಿಗೆ ತಾನೇ ಬೇಜಾರಾಗೋದಿಲ್ಲ? ಬೇಜಾರಾಗ್ಬಿಡುತ್ತೆ. ಏನು ಮಾಡೋದು? ನನಗಂತೂ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟೈತೆ. ಅದಕ್ಕೆ ಏನಾದರೂ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಅಣ್ಣ ಯಾಕೆ ಇಷ್ಟು ಸಿಟ್ಟಿನಲ್ಲಿ ಏನೋ ಒಂದು ಕಡೆ ಗುರಾಯಿಸ್ಕೊಂಡು ಏನು ಹಿಂಗೆ ನೋಡ್ತಾವ್ರೆ? ಯಾಕೋ ತುಂಬ ಕೋಪ ಮಾಡ್ಕೊಂಡಿದ್ದಾರಲ್ಲ ಇವಣ್ಣ. ನಡಿಯೋಣ, ಕೆಲಸ ಮಾಡು. ಅಣ್ಣ ಏನಿಲ್ಲ ಅಣ್ಣ, ಸುಮ್ಮನೆ ಬಂದೆ. ಅಣ್ಣ ಆ ಕಡೆ ಐಟಮ್ಸ್ ಎಲ್ಲ ಅಲ್ಲಿಗೆ ಜೋಡಿಸ್ಬಿಡೋಣ. ಅದೇ ಇವಾಗ ಬಂದಿದೆಯಲ್ಲ ಅದೆಲ್ಲ ಸರ್ಫು ಮತ್ತು ಇದು ಕಂಫರ್ಟು ಲಿಕ್ವಿಡ್ ಎಲ್ಲ ಬಂದಿದೆ, ಅದನ್ನು ಆ ಕಡೆನೇ ಜೋಡಿಸ್ಬಿಡ್ಲಾ? ಯಾರು ಅಂತ ಎಲ್ರಿಗೂ ಗೊತ್ತಾಗಿರುತ್ತೆ. ಸೀನಪ್ಪ ತಾತ ಇದ್ದಾರಲ್ಲ, ಅವರು ಮೊದಲನೇ ಹೆಂಡತಿ ಅವ್ರ ಮಗಳು ಪಾರು ಅಂತ ಇದ್ರಲ್ಲ, ಅವ್ರು ಇವಾಗ ಅವ್ರ ಊರಿಗೆ ಹೊರಟೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಅವ್ರ ಮಗನೇ ನಾನು. ಇವಾಗ ನಾನು ಸಂಗೀತ ಅಕ್ಕನ ಹತ್ರ ಸೂಪರ್ ಮಾರ್ಕೆಟ್ಗೆ ಕೆಲ್ಸಕ್ಕೆ ಬಂದಿದ್ದೀನಿ. ನಾನೆಲ್ಲ ಬೇರೆ ಕಡೆ ಹೋಗ್ತಾ ಇದ್ದೆ. ಮದುವೆ ಆಗಿದೆ ನಮಗೆ, ಇಬ್ಬರದು ಮದುವೆ ಆಗಿದೆ. ನಮ್ಮ ಲಕ್ಷ್ಮಜ್ಜಿನೇ ಮದುವೆ ಮಾಡಿಸಿದ್ದು. ನಮ್ಮೂರಲ್ಲಿ ನಾವು ಹೋಗ್ಬಿಟ್ಟು ಇವಾಗ ಹೆಂಗೋ ಚೆನ್ನಾಗಿದ್ದೀವಿ. ಇವಾಗ ನಾನು ಇಲ್ಲಿಗೆ ಕೆಲಸಕ್ಕೆ ಬಂದಿದ್ದೀನಿ. ಇವಾಗೆಲ್ಲ ಮಾಡ ಅದೇನು ಕೇಳೋದಕ್ಕೆ ಬಂದಿದ್ಯಾ? ಜೋಡ್ಸೋಗಲ್ಲ ಅಲ್ಲೆಲ್ಲನ. ಪಟ 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 ಎಲ್ಲೆಲ್ಲಿ ಯಾವ್ಯಾವ ಐಟಮ್ಸ್ ಎಲ್ಲೆಲ್ಲಿ ಇರ್ಬೇಕು ಬಂದಿದ ತಕ್ಷಣ ಜೋಡಿಸ್ಬಿಡ್ಬೇಕು. ನನ್ನ ಸೂಪರ್ವೈಸರ್ ನೀವು ಹೇಳ್ದಂಗೆ ಕೇಳಬೇಕು ಅಷ್ಟೇ. ಹೋಗ್ರಿ ಪಟ ಪಟ ಜೋಡಿಸ್ಬಿಡಿ. ಸುಮ್ಮನೆ ಏನಕ್ಕೆ ಮಕ ನೋಡ್ಕೊಂಡು ನಿನ್ಕಂತೀರ? ಬೇಗ ಕೆಲಸ ಮಾಡೋದು ನೋಡಿ. ಸರಿ ಆಯ್ತಣ್ಣ, ಅದನ್ನೇ ಕೇಳೋಣ ಅಂತ ಬಂದೆ. ಸಂಗೀತಕ್ಕನಿಗೆ ಕಾಲ್ ಮಾಡಿದೆ. ಹರ್ಷಣ ಇದ್ದಾರೆ ಎಲ್ಲ ಕೇಳು, ಹರ್ಷಣನ ಹತ್ರ ಮಾತಾಡು ಅಂತ ಅಂದರು. ಅದಕ್ಕೆ ಬಂದೆ, ಮಾತಾಡೋಣ. ಪಟ 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 ಬೇಗ ಕೆಲಸ ಆಗ್ಬೇಕು ನೋಡಿ. ಇವಾಗ ಸಂಗೀತ ಬರೋಷ್ಟರಲ್ಲಿ ಎಲ್ಲ ಐಟಮ್ಸ್ ಎಲ್ಲ ಜೋಡಿಸ್ಬೇಕು. ಏನು ಮಾಡೋಣ ಅಂತ ಸ್ಕೆಚ್ ಆಗ್ತಾ ಇದ್ದೀನಿ. ಇಲ್ಲಿ ಬಂದಾಗ ಏನಾದರೂ ಒಂದು ಒಳ್ಳೆ ಐಡಿಯಾಸ್ ಹೊಳೆಯುತ್ತೆ. ಹೊರಗಿದ್ರೆ ಏನು ಮಾಡೋಕ್ಕೂ ಆಗಲ್ಲ ನನಗೆ. ಅದಕ್ಕೆ ಒಳಗೇನೆ ಏನಾದರೂ ಮಾಡೋಣ ಅಂತೇಳಿ ಸ್ಕೆಚ್ ಆಗ್ತಾ ಇದ್ದೀನಿ. ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಮಾಡೋದು ಏನೋ. ನನಗಂತೂ ಏನೋ ಹೊಳಿತಾನೆ ಇಲ್ಲ. ಏನು ಮಾಡಿದ್ರೆ ಈ ಸಂಗೀತನ ಸೂಪರ್ ಮಾರ್ಕೆಟ್ಗೊಂದು ಹೆಸರು ಬರುತ್ತೆ ಅಂತ ನಾನು ಏನು ಹೆಸರು ಬರೋ ಥರ ಏನಾದರೂ ಒಂದು ಹೆಸರು ಬರೋ ಥರ ಮಾಡಬೇಕಲ್ಲ. ಮಾಡ್ತೀನಿ, ಬಿಡೋದಿಲ್ಲ ನಾನು, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇದೇನಿದು ಕೋಳಿ ಫಾರ್ಮ್ ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಫುಲ್ ಎಲ್ಲ ಖಾಲಿ. ಏನಿದು
ಸಡನ್ ಆಗಿ ಇಷ್ಟು ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಇದೇನಿದು ಎಲ್ಲ ಖಾಲಿ ಮಾಡ್ಬಿಟ್ಟವನೆ, ಒಂದು ಕೋಳಿ ಇಲ್ಲ ಫಾರ್ಮಲ್ಲಿ, ಎಲ್ಲ ಕ್ಲೋಸ್ ಮಾಡ್ದ ಅನ್ಸುತ್ತೆ. ಏನು ಮಾಡ್ತಾ ಇದ್ದಾನೆ ಭುವನ್ ಅಂತ ಒಂದು ಸ್ವಲ್ಪನೂ ಗೊತ್ತಾಗ್ತಾ ಇಲ್ವಲ್ಲ ಮಾನಸ. ಏನ್ ಮಾಡ್ತಾನೋ ಏನೋ, ಎಲ್ಲ ಖಾಲಿ ಮಾಡ್ಬಿಟ್ಟವನೆ. ಇವಾಗ ಏನ್ ಮಾಡೋದಪ್ಪ, ಇದೆಲ್ಲ ನೋಡಿದ್ರೆ ನಮಗೆ ಶಾಕ್ ಆಗ್ತೈತೆ. ಸುಮ್ಮನೆ 80,000 ಲಕ್ಷ ದುಡ್ಡು ಇಸ್ಕೊಂಡಿದ್ರೆ ಬೆಸ್ಟ್ ಅಂತ ಅನ್ನಿಸ್ತೈತಪ್ಪ. ಎಲ್ಲ ಖಾಲಿ ಮಾಡವ್ನ. ಇವಾಗ ನಾವು ಕೇಳಕ್ಕಾಗಲ್ಲ ಅವನಿಗೆ, ಏನು ಹೇಳಕ್ಕಾಗಲ್ಲ. ಏನು ಮಾಡೋದಪ್ಪ, ಏನು ಕೇಳಕ್ಕಾಗಲ್ವಲ್ಲ. ಏನು ಮಾಡೋದು ಅಂತ ಅನ್ನಿಸ್ತೈತೆ ಶರತ್ ನನಗೆ. ನಾವು ಸುಮ್ಮನೆ 80,000 ಇಸ್ಕೊಂಡಿದ್ರು ಸುಮ್ಮನೆ ಬುದ್ಧಿವಂತರ ಆಗ್ತಿದ್ವೇನೋ ಅಂತ ಅನ್ನಿಸ್ತೈತಿ. ಇವಾಗ ನಾವು ಏನು ಮಾಡೋಕ್ಕಾಗಲ್ಲ. ಇವಾಗ ಹೋಗಿ ನಾವು ಕಂಪ್ಲೇಂಟ್ ಮಾಡೋಣ ಅಂತಂದ್ರೆ ನಮ್ಮ ಹತ್ರ ಯಾವ ಸಾಕ್ಷಿ ಆಧಾರಗಳು ಏನೂ ಇಲ್ಲ. ಏನು ಮಾಡೋಣ, ಏನಾದರೂ ಸಾಕ್ಷಿ ಇದ್ರೇನೆ ತಾನೇ ನಮ್ಮ ಮುಂದೆ ಹೋಗೋದಕ್ಕಾಗೋದು. ಸಾಕ್ಷಿ ಇಲ್ಲ ಅಂತಂದ್ರೆ ಏನು ಮಾಡೋದಕ್ಕಾಗೋದಿಲ್ಲ ಶರತ್, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋದು ಅಂತ ಅನ್ನಿಸ್ಬಿಟ್ಟೈತೆ ನನಗಂತೂ. ಏನು ಮಾಡೋದು, ಏನಾದರೂ ಒಂದು ಒಳ್ಳೆ ಐಡಿಯಾ ಕೊಡು ಶರತ್. ಇಲ್ಲಿ ಬಾಯಿ ಕಡೆ ನಿಂತ್ಕೊಳ್ಳೋಣ. ನೋಡು, ಎಲ್ಲ ಕೋಳಿ ಫಾರ್ಮ್ ಖಾಲಿ ಮಾಡ್ಬಿಟ್ಟವನಲ್ಲ, ಹಿಂಗಾದ್ರೆ ಹೆಂಗೆ ಶರತ್? ಹೋಗ್ಬಿಟ್ಟು ಅವ್ನು ಎಲ್ಲಾದ್ರೂ ಕಂಡುಬಿಟ್ರೆ ಹೇಳೋಣ, ಅದೇನು ಬಾರಪ್ಪ ಬಗೆಹರಿಸ್ಕೊಳ್ಳೋಣ ಅಂತೇಳಿ ಸುಮ್ಮನೆ 1 ಲಕ್ಷ ದುಡ್ಡು ಇಸ್ಕೊಂಡು ಸುಮ್ಮನೆ ಆಗ್ಬಿಡೋಣ ಅತ್ಲಾಗ ಇನ್ನೇನು ಮಾಡೋಣ. ಸಾಕಾಗ್ಬಿಟ್ಟೈತೆ ನೋಡವನು. ಇವಾಗ ನಾವು ಏನು ಮಾಡೋಕ್ಕಾಗಲ್ಲ. ಏನು ಮಾಡೋದು ಇವಾಗ, ಅವನಿಗೂ ಬುದ್ಧಿ ಬಂದಿರುತ್ತೆ. ಯಾಕಂದ್ರೆ ನಾವು ಬೇರೆ ಬಂದ್ವಲ್ಲ ಎದ್ದು, ಅದಕ್ಕೆ ಬಗೆಹರಿದ್ರೆ ಸಾಕಪ್ಪ ಅಂತೇಳಿ ಅವನು ಸರಿ ಆಯಿತು ಬನ್ನಿ ಪಂಚಾಯಿತಿ ಮಾಡೋಣ, ಬನ್ನಿ ಅದೇನು ಬಗೆಹರಿಸ್ಕೊಳ್ಳೋಣ ಅಂತ ನಾವು ಕರೆದಿದ ತಕ್ಷಣ ಓಡಿ ಬಂದ್ಬಿಡ್ತಾನೆ. ನಾವು ಕರೆಯೋದೇ ತಡ ಬಂದು ಬಿಡ್ತಾನೆ. ಏನಕ್ಕೆ ಆಗಲಿ ಓಡಿ 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 ಬಂದುಬಿಡ್ತಾನೆ ಅವನು. ಒಂದು ಮಾತು ಕರೆಯೋದೇ ತಡ. ಅದಕ್ಕೇ ಬಾ ಹೋಗ್ಬಿಟ್ಟು ಹೋಗಿ ಅದೇನು ಮಾತಾಡಿ ಅದೇನು ಕ್ಲಿಯರ್ ಮಾಡ್ಕೊಳಕ್ಕಾಗುತ್ತೆ. ಆದಷ್ಟು ಬೇಗ ಸುಮ್ಮನೆ ಯಾಕೆ ಅತ್ಲಾಗ ತಲೆನೋವು, ನಮ್ಗೂ ಆ ತಲೆನೋವು ತಪ್ಪುತ್ತತ್ಲಾಗೆ ಒಟ್ಟು ಸವಾಸನೆಲ್ಲ ಏನಾದ್ರು ಮಾಡ್ಕೊಂಡು ಹಾಳಾಗಿ ಹೋಗ್ಲತ್ಲಾಗೆ. ಮತ್ತೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬಾರ್ದಪ್ಪ. ಸುಮ್ಮನೆ ನಾವೇನ ಒಳ್ಳೇದು ಬಯಸಕ್ಕೆ ಹೋಗ್ತೀವಿ, ಆದರೆ ಅದು ಒಳ್ಳೇದಾಗಲ್ಲ. ನಾವು ನೋಡು ಎಷ್ಟು ಚೆನ್ನಾಗಿರ್ಬೇಕು ಅಂತ ಎಷ್ಟು ಒಳ್ಳೇದು ಬಯಸಿದ್ರು, ಆದರೆ ನೋಡ ಅವ್ನು ಹಿಂಗೆ ಮಾಡ್ತಾನೆ ಅಂದರೆ ಬಿಡು, ಎಂಥವ್ರ ಸವಾಸ ಬೇಡವೇ ಬೇಡ. 1 ಲಕ್ಷ ಇಸ್ಕೊಂಡು ನಾವೇನಾದ್ರೂ ಮಾಡೋಕ್ಕಾಗುತ್ತೆ. ನಾವು ಬೇರೆ ಎಲ್ಲಾದರೂ ಮಾಡ್ಕೊಂಬನ ಯಾರ್ದಾದ್ರೂ ಜಾಗನ ಗುತ್ತಿಗೆ ತೊಗೊಂಡು ಅದ್ರ ಜೊತೆಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ 1-2 ಲಕ್ಷ ಹಾಕ್ಬಿಟ್ಟು ನಾವು ಕೋಳಿ ಫಾರ್ಮ್ ನಾವು ಮಾಡೋಣ ಸಪ್ರೇಟ್. ಬೇರೆ ಕಡೆ ಮಾಡೋಕ್ಕಾಗುತ್ತೆ. ಇವಾಗ ಇದೊಂದು ಬಗೆಹರಿಸ್ಕೊಬಿಡೋಣ, 1 ಲಕ್ಷ ದುಡ್ಡು ಇಸ್ಕೊಂಡು ಸುಮ್ಮನೆ ಆಗ್ಬಿಡೋಣ. ರಾತ್ರಿ ಬೇರೆ ಬಂದೈತೆ, 1.5 ಲಕ್ಷ ಕೊಡು ಅಂತ ಕೇಳೋಕ್ಕಾಗುತ್ತಲ್ವಾ? ಕೋಳಿ ಫಾರ್ಮ್ ಎಲ್ಲ ಖಾಲಿ ಮಾಡಿಸ್ಬಿಟ್ಟವನಲ್ಲ ಇವನು. ಯಾಕೆ ಮಾಡಿಸ್ತಾ ಏನು ಎತ್ತ? ಅಯ್ಯೋ ನೋಡಿದ್ರೆ ಶಾಕ್ ಆದಂಗೆ ಆಗ್ತಪ್ಪ. ಕೋಳಿ ಫಾರ್ಮ್ ಎಲ್ಲ ಖಾಲಿ ಆಗಿರೋದು ನೋಡ್ಬಿಟ್ಟು ಏನು ಮಾಡೋದು ಇವಾಗ? ಎಲ್ಲ ಖಾಲಿ ಮಾಡಿಬಿಟ್ಟವನಲ್ಲ. ಇವಾಗ ನಾವು ಹೋಗಿ ಹಿಂಗೆ ಕೇಳೋದು, ಬಗೆಹರಿಸ್ಕೊಂಬನ ಅಂದ್ರೆ ಬರ್ತಾನೆ ತಗ. ಗೌಡ್ರಿಂಗ್ ಕರ್ಕೊಂಡು ಕಾಲೆ ಹಾಕಿ ಅದೇನು ಪಂಚಾಯಿತಿ ಮಾಡಿದ್ರೆ ಆಯ್ತು ಮತ್ತೊಂದು ಸತಿ. ಸರಿ, ಮತ್ತೊಂದು ಸತಿ ಪಂಚಾಯಿತಿ ಮಾಡಿದ್ರೆ ಎಲ್ಲ ಬಗೆಹರಿದೋಗುತ್ತೆ. ಸರಿ ಆಯ್ತು, ಅದೇನು ಕೊಡ್ತೀಯ ಕೊಡಪ್ಪ ಅಂತ ಹೇಳಿ ಮಾತಾಡಿ ಅದೇನು ಬಗೆಹರಿಸ್ಕೊಂಬನ. ಸುಮ್ಮನೆ ಯಾಕತ್ಲಾಗ ತಲೆನೋವೇ ಬೇಡ, ಅವನಿಗೂ ತಲೆನೋವು ಬೇಡ, ನಮಗೂ ತಲೆನೋವು ಬೇಡ. ನಮ್ಮ ಪಾಡಿಗೆ ನಾವಿದ್ರಾಯ್ತು, ಅವನ ಪಾಡಿಗೆ ಅವನಿದ್ರಾಯ್ತು. ಸುಮ್ಮನೆ ಯಾಕತ್ಲಾಗ ತಲೆ ಕೆಡಿಸ್ಕೊಂಡಷ್ಟು ಭಾಳ ತಲೆ ಕೆಟ್ಟೋಗುತ್ತೆ. ಸರಿ ಆಯಿತು, ಬಾ ಹೋಗೋಣ. ಹೋಗ್ಬಿಟ್ಟು ಅವ್ನು ಎಲ್ಲೇದಾನೆ ನೋಡೋಣ. ಎಲ್ಲೇದಾನೆ ನೋಡ್ಬಿಟ್ಟು ಅದೇನು ತೀರ್ಮಾನ ಮಾಡ್ಕೊಳಕ್ಕಾಗುತ್ತೆ. ಬಾ ಹೋಗ್ಬಿಡೋಣ, ಹೋಗಿ ಮಾತಾಡೋಣ. ಕೋಳಿ ಫಾರ್ಮ್ ಖಾಲಿಯಾಗಿರೋದು ನೋಡ್ಬಿಟ್ಟು ನನಗಂತೂ ಫುಲ್ ಶಾಕ್ ಆಗಿಬಿಡ್ತು. ಕೋಳಿ ಫಾರ್ಮ್ ಎಲ್ಲ ಇವಾಗ ಖಾಲಿ ಮಾಡಿಬಿಟ್ಟವ್ರಲ್ಲ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಕೋಳಿ ಫಾರ್ಮ್ ಖಾಲಿ ಆಗಿರೋದು ನೋಡ್ಬಿಟ್ಟು ನನಗೂ ಶರತ್ಗೂ ಇಬ್ಬರಿಗೂ ಫುಲ್ ಶಾಕ್ ಆಗ್ತೈತೆ. ಏನಪ್ಪ ಸಡನ್ನಾಗಿ ಈ ರೀತಿ ಖಾಲಿ ಆಗ್ಬಿಡ್ತಲ್ಲ ಅಂತೇಳಿ ಫುಲ್ ಶಾಕ್ ಆಗ್ತೈತೆ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.